ನಮಸ್ಕಾರ. ಫ್ರೀಡಮ್ ಸ್ಪೆಷಲ್ಗೆ ಸ್ವಾಗತ. ನಾನು ಓಂ ಪ್ರಕಾಶ್ ನಾಯಕ್. ಧರ್ಮಸ್ಥಳ ಪ್ರಕರಣ ಇದೊಂದು ಖಾಲಿ ಕೇಸ್, ಖಾಲಿ ಡಬ್ಬ. ಇದರಲ್ಲಿ ಏನಂದರೆ ಏನೂ ಇಲ್ಲ. ಯಾರನ್ನೋ ತೇಜೋವಧೆ ಮಾಡೋಕ್ಕೆ ಇದೆಲ್ಲ ಮಾಡ್ತಾಯಿದ್ದಾರೆ. ಧರ್ಮಸ್ಥಳದ ನೂರಾರು ವರ್ಷಗಳ ಇತಿಹಾಸವನ್ನು, ಅಲ್ಲಿನ ಪಾವಿತ್ರ್ಯತೆಯನ್ನು ನಾವು ಕಾಪಾಡ್ತೀವಿ. ಇದರಿಂದ ದೊಡ್ಡ ಷಡ್ಯಂತ್ರ ಇದೆ. ಅವನೊಬ್ಬ ಮುಸುಕದಾರಿ, ಒಬ್ಬ ವೇಸ್ಟ್ ಬಾಡಿ, ಅವನ ಮೇಲೆ ನಾವು ಕ್ರಮ ತಗೊಳ್ತೀವಿ. ಡೈರೆಕ್ಟಾಗಲ್ಲ, ಇಂಡೈರೆಕ್ಟಾಗಿ. ಈ ಥರ ಯಾರು ಹೇಳಿದ್ದು? ಬೇರೆ ಯಾರೂ ಅಲ್ಲ. ಧರ್ಮಸ್ಥಳಕ್ಕೆ 1000 ಬೈಕ್ ತೊಗೊಂಡು ರ್ಯಾಲಿ ಹೋಗ್ತಾರೆ ಅವರು ಅಲ್ಲ. ಧರ್ಮಸ್ಥಳದ ಏನು SIT ವಿಚಾರಣೆ ಯಾಕೆ ನಡೀತಾ ಇದೆ ಅಂತ, ನಡೆಸಬಾರ್ದು, ಇದು ಸರಿಯಲ್ಲ ಅಂತ ಕೂಗು ಹಾಕ್ತಾಯಿದ್ರಲ್ಲ, ಅವರು ಅಲ್ಲ ಇದನ್ನೆಲ್ಲ ಹೇಳಿದ್ದು. ಇದನ್ನೆಲ್ಲ ಹೇಳಿದ್ದು ನಮ್ಮ ರಾಜ್ಯದ DCM DK ಶಿವಕುಮಾರ್. ಅದ್ಭುತ ಅಲ್ವಾ? ಒಂದು ರಾಜ್ಯದ ಒಬ್ಬ ಉಪಮುಖ್ಯಮಂತ್ರಿ, ಒಬ್ಬ ಉಪಮುಖ್ಯಮಂತ್ರಿ ಇನ್ನೂ ಕೇಸ್ ಶುರುವಾಗಿ ಇನ್ನೂ ಒಂದು 15-20 ದಿವಸನೂ ಆಗಿಲ್ಲ, ಇನ್ನೂ ಅಗಿಯೋದಕ್ಕೆ ಶುರುವಾಗಿ ಆಗಲೇ ಏನು ಹೇಳ್ತಾರೆ? ಇದು ಒಂದು ದೊಡ್ಡ ಷಡ್ಯಂತ್ರ, ಅಲ್ಲಿನ ಪಾವಿತ್ರ್ಯತೆಯನ್ನು ಹಾಳು ಮಾಡೋದಕ್ಕೆ ಬೇಕಂತಲೇ ಮಾಡ್ತಾರೋ ಷಡ್ಯಂತ್ರ, ನಾವು ಸುಮ್ಮನೆ ಮಾಡ್ತಾಯಿದ್ದೀವಿ. ಅಂದರೆ SIT ಘಟಕ ಎಲ್ಲ ಯಾವುದೋ ಒತ್ತಡಕ್ಕೆ ಮಾಡಿದ್ದು ಮಾಡ್ತಾಯಿದ್ದೀವಿ ಹೊರತು ನಮಗೆ ಇಷ್ಟ ಇರಲಿಲ್ಲ ಇದು. ಸೋಮವಾರ ನೋಡಿ ನಾನು ಏನು ಮಾಡ್ತೀನಿ, ಸೋಮವಾರ ಇದ್ರದ್ದೆಲ್ಲ ಬಯಲು ಮಾಡ್ತೀನಿ ಹಿಂಗಂತ ಹೇಳ್ತಾರದು ಯಾರು? ವಿರೋಧ ಪಕ್ಷದವರಲ್ಲ, ಧರ್ಮಸ್ಥಳ ಒಂದು ಫೆಬ್ರವರಿಯವರಲ್ಲ. ಹೇಳ್ತಾ ಇರೋದು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ. ಹೌದಾ? ಅಲ್ಲ ರೀ, ಯಾರೋ ಒಬ್ಬ ಅನಾಮಿಕ ಬರ್ತಾನೆ, ನನಗೆ ಒಂದು ಪಾಪ ಪ್ರಜ್ಞೆ ಕಾಡ್ತಾ ಇದೆ. ನಾನು ಒಂದು 10-12 ವರ್ಷದಿಂದ ನಾನು ಇದನ್ನು ತುಂಬ ಸೇರಿಸ್ಕೊಂಡು ಸಾಕಾಗಿದೆ. ನಾನು ಅಲ್ಲಿ ನೂರಾರು ಶವಗಳನ್ನು ಹೂತಾಕಿದ್ದೆ. ನಾನು ಅದನ್ನೆಲ್ಲ ಹೇಳೋಕ್ಕೆ ರೆಡಿ ಇದ್ದೀನಿ ಅಂತ ಬಂದಾಗ, ಯಾವಾಗ? ಜೂನ್ 22ಕ್ಕೆ ಅವನು ನೇರವಾಗಿ ಬರಲ್ಲ. ಅವನು ಇಬ್ಬರು ವಕೀಲರ ಜೊತೆ ಬರ್ತಾನೆ. ಯಾರು? ಓಜಸ್ವಿ ಗೌಡ ಮತ್ತು ಸಚಿನ್ ದೇಶಪಾಂಡೆ ಅನ್ನೋ ಇಬ್ಬರು ವಕೀಲರ ಥ್ರೂ ಅವನು ಈ ಮ್ಯಾಟ್ರನ್ನ ಹೊರಗಡೆ ಹಾಕ್ತಾನೆ. ಒಂದು ಪತ್ರ ಇಡೀ ರಾಜ್ಯದಲ್ಲಿ ವೈರಲ್ ಆಗುತ್ತೆ. ಅವಾಗ 27ನೇ ತಾರೀಕು ಅದನ್ನು ಅಲ್ಲಿ DCP ಗಮನಕ್ಕೆ ತರಲಾಗುತ್ತೆ. ಆಮೇಲೆ ಜುಲೈ 4ಕ್ಕೆ FIR ಆಗುತ್ತೆ. ಅದು ಏನು ಅಳ್ದು ತೂಗಿ ಎಲ್ಲ ಮಾಡಿ FIR ಮಾಡ್ತಾರೆ. ಅಳ್ದು ತೂಗಿ FIR ಮಾಡಿದ ಮೇಲೆ ಜುಲೈ 4ಕ್ಕೆ ಇಮ್ಮಿಡಿಯೇಟು ಅದನ್ನೇನು ಹೋಗಿ ಅಯ್ಯಕ್ಕೆ ಸ್ಟಾರ್ಟ್ ಮಾಡಿಬಿಡಲ್ಲ, ಅಥವಾ ಹೋಗಿ ನ್ಯಾಯಾಂಗಕ್ಕೂ ಕನ್ಸಲ್ಟ್ ಮಾಡಲ್ಲ. ಯಾರು ಮಾಡ್ತಾರೆ? ಅವಾಗ ಪರಮೇಶ್ವರ್ ಅವರಿಗೆ ಕೇಳಿದರೆ, ಗೃಹ ಮಂತ್ರಿ ಪರಮೇಶ್ವರ್ ಕೇಳಿದರೆ ಏನು ಹೇಳ್ತಾರೆ ಅವರು? ಅದು ಯಾವುದೋ ಸಣ್ಣ ಅದು ಅಲ್ಲಿ ಸ್ಟೇಷನವ್ರು ನೋಡ್ಕೊಳ್ತಾರೆ, ಅದು ನನಗೇನು ಅಂತ ಇದನ್ನಿಸ್ತಾ ಇಲ್ಲ, ಅವ್ರು ನೋಡ್ಕೊಳ್ತಾರೆ, ಬಿಡಿ ಅದನ್ನು, ಅದು ಮಾಡ್ತಾರೆ ಅಂತ ಹೇಳ್ಬಿಟ್ರು. ಸಿದ್ದರಾಮಯ್ಯ ಅವರು ಅಂದರೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರನ್ನ ಏನು ಮಾಡ್ತೀರಾ, ಇದನ್ನು SIT ಘಟಕ ಮಾಡ್ತೀರಾ ಅಂತ ಕೇಳಿದ್ರೆ, ನೋಡೋಣ, ಅಲ್ಲಿನ ಅಧಿಕಾರಿಗಳು ಹೇಳಿದರೆ, ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಹೇಳಿದರೆ ಆ ಥರ ವರದಿ ಕೊಟ್ಟರೆ ನಾವು SIT ಘಟಕ ಮಾಡ್ತೀವಿ, ಇಲ್ಲದ್ರೆ ಇಲ್ಲ. ಅಲ್ಲ ರೀ, ಕಳೆದ 25-30 ವರ್ಷಗಳಿಂದಲೂ ಅಲ್ಲಿ ಕಾಣೆಯಾಗ್ತಿದೆ. ಅಂದರೆ ಹುಡುಗಿಯರು, ಮಹಿಳೆಯರು ಕಾಣೆಯಾಗ್ತಿದ್ದಾರೆ. ಅವ್ರ ಶವಗಳು ಸಿಗ್ತಾ ಇದ್ದಾವೆ. ಕೆಲವು ದೊಡ್ಡ ಮಟ್ಟದ ಅದಕ್ಕೆ ಜನಗಳ ಆಕ್ರೋಶಕ್ಕೂ ಗುರಿ ಆಗ್ತಾಯಿದ್ದಾವೆ. ಅಂದರೆ ಈ ಥರ ಹೆಣ ಸಿಗ್ತಾ ಇದ್ದಾವಲ್ಲ, ಇದನ್ನು ಏನು ಎನ್ಕ್ವೈರಿ ಮಾಡಲಿಲ್ಲ ಅಲ್ಲ ಅಂತ. ಆ ಕೇಸ್ನ B ರಿಪೋರ್ಟ್ C ರಿಪೋರ್ಟ್ ಹಾಕಲ್ಲೇ ಮುಚ್ಚಿ ಬಿಸಾಕ್ತಾಯಿದ್ರೆ. ಕೆಲವೊಂದು ಅಂದರೆ ಹಳೆ ಫೈಲು ಅಂತ ಹೇಳ್ಬಿಟ್ಟು ಸುಟ್ಟು ಹಾಕ್ತಾಯಿದ್ದಾರೆ. ಇಲ್ಲಿ ನಾನು ಏನು ಹೇಳಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ಇಷ್ಟೆಲ್ಲ ಆಗಿದ್ದ ಒಂದು ಪ್ರಕರಣ ಅಂದರೆ ಕಳೆದ 30 ವರ್ಷಗಳಲ್ಲಿ ಏನು ಅಂಥ ಶವಗಳು ಸಿಕ್ಕಿತ್ತು. ಕಾಣೆಯಾದವ್ರ ನಂತರ ಹುಡ್ಕೊಡೋದು ಬಿಡಿ, ಪೊಲೀಸರು ಇವತ್ತಿನವ್ರು ಹುಡುಕ್ಲಿಲ್ಲ, ಯಾರನ್ನೂ ಹುಡುಕ್ಲಿಲ್ಲ. ಎಷ್ಟು ಮಿಸ್ಸಿಂಗ್ ಕೇಸಲ್ಲಿ ದಾಖಲಿದಾವೆ ಗೊತ್ತಿಲ್ಲ. ಇವತ್ತಿನವ್ರಿಗೆ ಒಂದು ಮಿಸ್ಸಿಂಗ್ ಕೇಸು ಸಿಗಲಿಲ್ಲ, ಅದರ ಅಪರಾಧನೂ ಸಿಗಲಿಲ್ಲ, ಅವ್ರು ಯಾಕೆ ಸತ್ತಿರು ಅಂತೂ ಗೊತ್ತಾಗಲಿಲ್ಲ ಪೊಲೀಸರಿಗೆ. ಇಷ್ಟು ನಮ್ಮ ಪೊಲೀಸರ ದಕ್ಷತೆ ಇದೆ, ಅಲ್ಲಿನ ಪೊಲೀಸರ ದಕ್ಷತೆ. ಆಮೇಲೆ ಹೋಗಲಿ, ಅಷ್ಟೆಲ್ಲ ಆಯಿತು, ಹಳೇದು ಆಗೋಯ್ತು. ಈಗ ಇಲ್ಲಿ ಈ ಥರ ಒಬ್ಬ ದೂರದಾರ ಬಂದುಬಿಟ್ಟು ನಾನು ಇದು ಮಾಡ್ತೀನಿ ಅಂತಂದಾಗ, ಅವ್ರು ಬಂದಿದ್ದು 22ನೇ ತಾರೀಕು. ಇದು ನ್ಯಾಯಾಧೀಶರ ಮುಂದೆ ಹೋಗಿ ಅವ್ರು ಹೇಳಿಕೆ ಕೊಡೋಕೆ ಇದು ಮಾಡಿದ್ದು 13ನೇ ತಾರೀಕು. ಯಾವಾಗ? ಜುಲೈ 13ಕ್ಕೆ. ಅಂದರೆ ಜುಲೈ 13ಕ್ಕೆ ಹೇಳಿಕೆ ಕೊಡ್ತಾರೆ. ಆಮೇಲೆ SIT ಘಟಕ ಮಾಡಬೇಕೋ ಬೇಡವೋ ಅಂಥೇಳಿ
ಇಲ್ಲದೇ ಇರೋರು ಎಲ್ಲ ಸೆಲೆಬ್ರಿಟಿಗಳು, ಪ್ರಕಾಶ್ ಅಂತ ಅವರಂತ ಇವರಂತ ಎಲ್ಲರೂ ಇದು ಮಾಡಿ ಯಾಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀರಾ? ಅಲ್ಲಿನ ಪೊಲೀಸರು ಮಾಡಿದಾರೆ ಇದ್ರೆ ಇಷ್ಟೊತ್ತಿಗೆ ಮಾಡ್ಬೋದಾಯ್ತು, 25 ವರ್ಷದಿಂದ ಮಾಡಿಲ್ಲ, ಇವಾಗ ಏನು ಮಾಡ್ತಾರೆ ನೀವು ಮಾಡಿ ಅಂತ ಇದು ಮಾಡಿದ್ದಕ್ಕೆ ಫೋರ್ಸ್ ಮಾಡಿದ್ದಕ್ಕೆ SIT ಘಟಕ ಆಯಿತು. SIT ಘಟಕ ಆಗಿ ಹೋಗಿ ಅವನು ನಾನು ಹೂತಿಟ್ಟಿದ್ದ ಶವ ಇಲ್ಲಿದೆ ಅಂತ ತೋರಿಸೋದಕ್ಕೆ 28ನೇ ತಾರೀಕು ಆಯಿತು, ಜುಲೈ 28. ಸೊ ಅಲ್ಲಿಗೆ ಸರಿಸುಮಾರು 1 ತಿಂಗಳಾಗ್ಬಿಟ್ಟಿತ್ತು. 1 ತಿಂಗಳು ಹೋಗಲಿ. ನಾನು ಹೇಳ್ತಾ ಇರೋದು ಆಯಿತು. ಅಲ್ಲಿಂದ 1 ದಿವಸ ಆಗಿದ್ರು, 2 ದಿವಸ ಆಗಿದ್ರು, 1ನೇ ಇದರಲ್ಲಿ ಏನು ಸಿಗಲಿಲ್ಲ, 2ನೇದ್ರಲ್ಲಿ ಸಿಗಲಿಲ್ಲ, 6ನೇದ್ರೇನೋ ಒಂದು ಸ್ವಲ್ಪ ಮೂಳೆಗಳು ಸಿಕ್ತು, ಅದು ಗಂಡಸಿಂದ ಅಂತ ಹೇಳಿದರು. ಅದು ಅಲ್ಲಿಂದ ಅಲ್ಲೇ ತೀರ್ಪು ಕೊಟ್ಬಿಟ್ರು ಗಂಡಸಿಂದ್ರು ಅಂತಂದು. ಆಮೇಲೆ ಬೇರೆ ಇದನ್ನು ಕೆಲವೊಂದು ಇವು ತೋರಿಸ್ದ ಅವನು ಸರಿ ಇಲ್ಲ, ಅವನು ಮಂಪರ ಪರೀಕ್ಷೆ ಮಾಡಿ ಅವನು ಬೇಕಂತ ಹೇಳ್ತಾ ಇದ್ದಾನೆ, ಅವನೊಬ್ಬ ಕಳ್ಳ, ಅವನು ಹೆಣ್ಣದ ಮೈ ಮೇಲೆ ಕಳ್ತನ ಮಾಡ್ತಿದ್ದ, ಹಂಗೆಲ್ಲ ಅವನ ಮೇಲೆ ಆರೋಪಗಳು ಬಂದು ಹೀಗೆ ಒಂದು 15 ದಿವಸ ಹೋಯಿತು. JCB ತರಿಸಿ ಅಂತ ಅವನು ಹೇಳ್ದ, ಇವರು JCB ತರಿಸ್ಬಿಟ್ರು. ಯಾಕಂದ್ರೆ ಅರ್ಜೆಂಟು, ಇಲ್ಲಿ ಜನಗಳಿಗಿಂತ ಸರ್ಕಾರಕ್ಕೆ ಪೊಲೀಸ್ ಅಧಿಕಾರಿಗಳೇ ಅರ್ಜೆಂಟು. ಇಲ್ಲಿ ಒಂದು ವಿಷಯ ನೀವು ಅರ್ಥ ಮಾಡ್ಕೋಬೇಕು. ಒಂದು ಉತ್ಖನನ ಅಂತ ಕರೆದ್ರು. ಫಸ್ಟ್ ಏನು ಮಾಧ್ಯಮಗಳು ಇದನ್ನು ಉತ್ಖನನ ಅಂತ ಕರೆದ್ರು. ಉತ್ಖನನ ಅಂದರೆ ಏನು ಅನ್ನೋದನ್ನು ನಾವು ಫಸ್ಟ್ ಇಲ್ಲಿ ಸ್ವಲ್ಪ ಡೀಪಾಗಿ ನೋಡಬೇಕು. ಒಂದು ಜಾಗ, ಅದು ಹೆಣ ಇರ್ಬೋದು ಅಥವಾ ಅಸ್ಥಿಪಂಜರ ಇರ್ಬೋದು, ಉತ್ಖನನ ಅನ್ನೋ ವರ್ಡಿಗೆ ಎಷ್ಟು ಬೆಲೆ ಇದೆ ಅಂತಂದರೆ, ನೂರಾರು ಸಾವಿರಾರು ವರ್ಷಗಳ ಹಿಂದಿನ ಒಂದು ಅಲ್ಲಿನ ಒಂದು ಏನು ಈಗ ಈಜಿಪ್ತಿನ ಮಮ್ಮಿ ಇರ್ಬೋದು ಅಥವಾ ಇನ್ನೊಂದು ಯಾವುದೋ ಇರ್ಬೋದು, ನೂರಾರು ಸಾವಿರಾರು ವರ್ಷಗಳ ಹಿಂದೆ ಇಂಥ ಒಂದು ಪಿರಮಿಡ್ ಅಂದರೆ ಒಂದು ಮಮ್ಮಿ ಆಗಿ ಅಗದಿದ್ದ ಹೂತಿದ್ರು ಅಲ್ಲಿ, ಅಥವಾ ಇಂಥ ಒಂದು ಶವ ಇತ್ತು ಅಂತಂದಾಗ, ಅಥವಾ ಯಾವುದೋ ಡೈನೋಸಾರ್ದು ಒಂದು ಪಳಿಯುಳಿಕೆ ಇದೆ ಅಂತಂದಾಗ ಅಲ್ಲಿ ಹೋಗಿ ಏನು ವಿಜ್ಞಾನಿಗಳು ಸಂಶೋಧಕರು ಅಗಿತಾರಲ್ಲ, ಅದಕ್ಕೆ ಉತ್ಖನನ ಅಂತಾರೆ. ಹಾಗೆ ಉತ್ಖನನ ಮಾಡುವಾಗ ಅವರೆಷ್ಟು ಪೇಷನ್ಸಿಂದ ಇರ್ತಾರಂದರೆ, ಒಂದೊಂದು ಸಣ್ಣ ಒಂದು ಹಾರೆಯಿಂದ ಒಂದು ಏಟು ಹಾಕುವಾಗಲೂ 1000 ಸಲ ಯೋಚನೆ ಮಾಡ್ತಾರೆ. ಒಳಗಡೆಯ ಪಳಿಯುಳಿಕೆಗೆ ಏನಾದರೂ ಹಾನಿ ಆಗ್ಬೋದು. ಆಮೇಲೆ ಎಷ್ಟರ ಮಟ್ಟಿಗೆ ಅಂತಂದರೆ, ಅಗದು ಏನೋ ಒಂದು ಸ್ವಲ್ಪ ಸುಳು ಸಿಕ್ತಂತಂದರೆ ಸಣ್ಣ ಪೆನ್ಸಿಲ್ನಷ್ಟಿರೋ ಒಂದು ಅಂದರೆ ಆ ಒಂದು ಹರಿತವಾದ ಇದರಿಂದ ಕೆರಿತಾರೆ. ಕೆರಿತಾರೆ. ಅಲ್ಲಿ ನಿಧಾನಕ್ಕೆ ಅದನ್ನು ನೋಡ್ತಾರೆ. ಅಲ್ಲೇನಿಲ್ಲ ಅಂದರೆ ಮತ್ತೆ ಸ್ವಲ್ಪ ನಿಧಾನಕ್ಕೆ ಅಗೀತಾರೆ. ಈ ಪ್ರೋಸೆಸ್ಸು ಕೆಲವೊಂದು ಸಲ ನಾವು ಸಿನಿಮಾದಲ್ಲಿ ನೋಡಿಬಿಡ್ತೀವಿ. ಅದು ನೀವು ಜುರಾಸಿಕ್ ಪಾರ್ಕ್ ಇರ್ಬೋದು, ಅಥವಾ ಇನ್ನು ಇಂಡಿಯಾನ ಜೋನ್ಸ್ ಇರ್ಬೋದು, ಅಥವಾ ಇನ್ನೂ ಬೇರೆ ಬೇರೆ ಇಂಥ ಕೆಲವೊಂದು ಹಾಲಿವುಡ್ ಸಿನಿಮಾಗಳಲ್ಲಿ ಅದನ್ನು ನೈಜವಾಗಿ ಕೆಲವೊಂದು ತೊಗೊಂಡಿದ್ದಾರೆ, ನೀವು ನೋಡಿರ್ಬೋದು. ಉತ್ಖನನದ ಬಗ್ಗೆ ಅವರು ತಿಂಗಳಲ್ಲ ವರ್ಷಾನುಗಟ್ಟಲೆ ಈ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿರ್ತಾರೆ. ಯಾಕಂದರೆ ಅಲ್ಲಿನ ಒಂದು ಮೂಳೆ, ಆ ಒಂದು ಮೂಳೆ 100 ವರ್ಷ ಇರ್ಬೋದು, 200 ವರ್ಷ ಇರ್ಬೋದು, 1000 ವರ್ಷ ಹಿಂದಿನ ಮೂಳೆ ಇರ್ಬೋದು, ಅಥವಾ ಒಂದು ಪ್ರಕರಣಕ್ಕೆ ಸಂಬಂಧಿಸಿದ ಯಾವುದೋ ಒಂದು ಸಾಕ್ಷಿ ಇರ್ಬೋದು. ಅದನ್ನು ಪಡೆಯೋದಕ್ಕೆ ಎಷ್ಟು ತಾಳ್ಮೆಯಿಂದ ಅವರು ಕೆಲಸ ಮಾಡ್ತಾರಂದರೆ ಅದನ್ನು ನೀವು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಅಷ್ಟು ತಾಳ್ಮೆ ಬೇಕಾಗುತ್ತೆ ಅದಕ್ಕೆ. ಇಲ್ಲಿ ಅವ್ನು ಹೇಳಿದ ಅಗಿದ್ರು 1ನೇ ದಿವಸ ಅಗಿದ್ರು, ಸಾಯಂಕಾಲ ಆಯಿತು, ಅಯ್ಯೋ ಏನೂ ಸಿಗಲಿಲ್ಲ, 5 ಅಡಿ ಅಗದ್ಬಿಟ್ರು, 6 ಅಡಿ ಅಗದ್ಬಿಟ್ರು, ಏನೂ ಸಿಗಲಿಲ್ಲ. ಅವನಿಗೂ ಟೆನ್ಷನು, ಯಾರು ಮುಸುಕದಾರಿ ದೂರು ಕೊಟ್ಟು ಟೆನ್ಷನ್, ಏನು ಸಿಗ್ತಾ ಇಲ್ವಲ್ಲ ಅಂತ. ಯಾಕಂದರೆ ಅವನು ಹೂತಿದ್ದು 14 ಕೊನೆ, ಆದರೆ ಅವನು 25 ವರ್ಷದಿಂದ 30 ವರ್ಷದಿಂದ ಹೂತ್ಕೊಂಡು ಬಂದಿದ್ದಾನೆ. ಹಾಗಿರುವಾಗ ಈಗ ಅಲ್ಲಿ ಹೂತಿದ್ದಕ್ಕೆ 25-30 ವರ್ಷಗಳ ಕಾಲದ ಇದಾಗಿದೆ, ಅಂದರೆ ಟೈಮ್ ಆಗಿದೆ. ಸೊ ಹಾಗಿರುವಾಗ ಆ ಟೈಮ್ನ ಅವನು ಬಾರ ಮಾಡಬೇಕಂತಂದರೆ ಅಲ್ಲಿ ಅವನು ಅದನ್ನು ಸಹಿಸ್ಕೊಳ್ಬೇಕಾಗುತ್ತೆ. ಆದರೆ ಇಲ್ಲಿ ತಾಳ್ಮೆ ಯಾರಿಗೂ ಇಲ್ಲ. ಹಾಗಾಗಿ ಏನು ಮಾಡಿದ್ರು, ಸರಿ ಅಂತ ಹೇಳ್ಬಿಟ್ಟು ಬೇಗ JCB ತರಿಸಿ JCB ತೆಗೆದು ಅಗಿದ್ರು, ಅಲ್ಲೇನೂ ಸಿಗಲಿಲ್ಲ. JCB ತೆಗೆದ, ಅದರೆಲ್ಲ ಹಾಳಾಗಿ ಹೋಯ್ತು. ಯಾವುದು ಇದನ್ನು ಸಾಕ್ಷಿ, ಸರಿ ಅದು ಹಾಳಾಗೋಯ್ತು, ಹೋಗಲಿ. ಅದು ಇನ್ನೂ 30 ಸ್ಥಳ ಗುಡಿಸ್ದ, ಅದರಲ್ಲೇ ಸಿಗ್ಬೋದೇನೋ ಅಂತ ಇನ್ನೂ ಕಾಯ್ತಿರುವಾಗಲೇ ಜನ DCM ಹೇಳ್ತಾರೆ, ಅವನೊಬ್ಬ ಡಬ್ಬ, ಖಾಲಿ ಡಬ್ಬಿ, ಏನೂ ಇಲ್ಲ ಅಲ್ಲಿ, ಅವನ ಮೇಲೆ ನಮ್ಗೆ ಇದು ಅವ್ನು ಡೆಫಿನೆಟಾಗಿ ಅವ್ನು ಷಡ್ಯಂತ್ರ ಮಾಡಿದ್ದಾನೆ, ಅಲ್ಲೇನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಕೊಡ್ತಾರೆ. ಇದು ನೋಡೋಣ ಸೋಮವಾರ ಅವ್ರು ಏನು ಹೇಳ್ತಾರೆ ಅಂದಮೇಲೆ ಗೊತ್ತಾಗ್ಬಿಡುತ್ತೆ. ಇದರಲ್ಲಿ DK ಶಿವಕುಮಾರ್ ಅವರು ಈ ಕೇಸ್ ಮುಚ್ಚಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಅಥವಾ ಏನು ಅವ್ರ ಮನಸ್ಸಲ್ಲಿ ಏನಿದೆ ನಾವು ನೋಡಬೇಕಾದ್ರೆ ಸೋಮವಾರದವ್ರು ಕಾಯಬೇಕು, ಕಾಯೋಣ, ನೋಡೋಣ. ನೋಡ್ತಾ ಇರಿ ಫ್ರೀಡಮ್ TV, ಇದು ಜನಸಾಮಾನ್ಯರ ಶಕ್ತಿ. ನಮಸ್ಕಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ TV ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.